ನಮ್ಮ ಬೆಳಗಾವಿ ವಕೀಲರ ಸಂಘದ 2026ರಿಂದ 2028ರ ಅವಧಿಗೆ ಅದರ ಆಡಳಿತ ಮಂಡಳಿಗೆ ಚುನಾವಣೆ ನಡೀತಾ ಇದೆ. ನಾನು ಪಾಟೀಲ್ DM ಅಂತ, ನನ್ನ ಸೀರಿಯಲ್ ನಂಬರ್ 4. 155 ವರ್ಷಕ್ಕಿಂತಲೂ ಹೆಚ್ಚಿನ ಅವಧಿಗೆ ಪೂರೈಸಿರುವ ಈ ಬೆಳಗಾವಿ ಬಾರ್ ಅಸೋಸಿಯೇಷನ್ದಲ್ಲಿ ಇವತ್ತಿಗೂ ಸಾಕಷ್ಟು ಕುಂದುಕೊರತೆಗಳಿದ್ದಾವೆ. ಆ ಕುಂದುಕೊರತೆಗಳನ್ನು ನಿವಾರಿಸುವ ದೃಷ್ಟಿಯಿಂದ ನಾನು ಇವತ್ತು ಅಧ್ಯಕ್ಷ ಪದವಿಗೆ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ದೇರ್ ಆರ್ ಸೋ ಮೆನಿ ರಿಕ್ವೈರ್ಮೆಂಟ್ಸ್ ಟು ಬಿ ಕಂಪ್ಲೀಟೆಡ್. ಒಳ್ಳೆಯ ಟಾಯ್ಲೆಟ್ಸ್ಗಳಿಲ್ಲ, ಕುಡಿಯೋಕ್ಕೆ ನೀರಿನ ಸೌಕರ್ಯಗಳಿಲ್ಲ, ಒಳ್ಳೆಯ ಲೈಬ್ರರಿ ಇಲ್ಲ, ಮತ್ತು ಈ ಕ್ಯಾಂಪಸ್ನಲ್ಲಿ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ತಾವು ನೋಡ್ಬೋದು ಯಾವ ಪಾರ್ಕಿಂಗ್ ವ್ಯವಸ್ಥೆ ಯಾವ ಸ್ಥಿತಿಯಲ್ಲಿದೆ ಅಂತ. ಮತ್ತು ಸಾಕಷ್ಟು ಜೂನಿಯರ್ ವಕೀಲರಿಗೆಲ್ಲ ಬರ್ತಾಯಿದ್ದಾರೆ. ಅವರಿಗೆ ಒಂದು ಜುಡಿಷಿಯಲ್ ಎಕ್ಸಾಮಿನೇಷನ್ ಆಗಲಿ ಮತ್ತೊಂದು ಎಕ್ಸಾಮಿನೇಷನ್ಗಾಗಲಿ ಒಂದು ಪರ್ಮನೆಂಟ್ ಅಕಾಡೆಮಿ ಮಾಡಬೇಕಾಗಿದೆ. ಅದಕ್ಕೆ ನಾನು ಇವತ್ತು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನಗೆ ಆತ್ಮವಿಶ್ವಾಸವಿದೆ. ನಮ್ಮ ವಕೀಲ ಸಂಘದ ಸದಸ್ಯರು ಮತ್ತು ಈ ಚುನಾವಣೆಯಲ್ಲಿರುವ ಮತದಾರರು ನನಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿ ನನಗೆ ಜಯ ದೊರಕಿಸಿಕೊಡ್ತಾರಂಥ ವಿಶ್ವಾಸ ಇದೆ. ನಾನು ಯಾವಾಗಲೂ ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನ್ನ ಸದಸ್ಯರನ್ನ ವಿಶ್ವಾಸ ತೆಗೆದುಕೊಂಡು ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನದ ಪ್ರಗತಿಗೆ ನಾನು ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಬೆಳಗಾವಿ ಬಾರ್ ಅಸೋಸಿಯೇಷನ್ ಸಾಕಷ್ಟು ಇವತ್ತು ಜೂನಿಯರ್ ಯಂಗ್ ವಕೀಲರು ಬಂದಿದ್ದಾರೆ. ಅವರಿಗೆ ಎಲ್ಲ ರೀತಿಯ ತರಬೇತಿ, ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ತೀನಿ. ವಕೀಲರ ವಿರುದ್ಧ ಯಾವುದೇ ಅನ್ಯಾಯ ಆಗಿದ್ರೆ ಅದಕ್ಕೆ ನಾನು ಮುಂದೆ ಬಂದು ಅವರ ರಕ್ಷಣೆಯನ್ನು ಮಾಡಲು ಪಣ ತೊಡ್ತೀನಿ ಅಂತ ಹೇಳಿ ತಮಗೆ ನಮಸ್ಕಾರಗಳನ್ನು ಸೂಚಿಸ್ತೀನಿ.